ಹರಿಯಾಣದಲ್ಲಿ ಮಾಜಿ ಸಿಎಂ ಖಟ್ಟರ್ಗೆ ಹಿನ್ನಡೆ ಅಂತಕ್ಕಂಥ ಮಾಹಿತಿ ಹರಿಯಾಣದ ವಿಚಾರದ ಬಗ್ಗೆ ಸರ್ ಹೇಳ್ತಾ ಇದ್ರು. ಎಕ್ಸಿಟ್ ಪೋಲ್ಗಳಿಗೆ ತದ್ವಿರುದ್ಧ ಫಲಿತಾಂಶ, ಬಟ್ ಹಾಗಂತ ಈಗಲೇ ಹೇಳೋಕ್ಕಾಗಲ್ಲ ತದ್ವಿರುದ್ಧ ಫಲಿತಾಂಶ ಅಂತ. ಬಟ್ ಈ ಕ್ಷಣಕ್ಕೆ ನಂಬರ್ಗಳು ಹಾಗೆ ಬರ್ತಾ ಇದೆ. NDA ಮತ್ತು ಇಂಡಿ ಒಕ್ಕೂಟಗಳು ಟಫ್ ಫೈಟನ್ನು ಕೊಡ್ತಾ ಇವೆ. ಎಕ್ಸಿಟ್ ಪೋಲ್ಗಳಿಗೆ ಸ್ವಲ್ಪ ಅಂದರೆ ಅವ್ರು ಹೇಳಿದ 401 400 ಚಿಲ್ಲರೆ ಅಂತ ಕೊಟ್ಟಿದ್ರಲ್ಲ, ಆ ಹಂತಕ್ಕೆ ಹೋಗಲಿಕ್ಕಿಲ್ಲ. ಯಾಕೆಂದರೆ 543 ಟೋಟಲ್ ಕ್ಷೇತ್ರಗಳಲ್ಲಿ 517 ಟ್ರೆಂಡ್ ಬಂದೇ ಬಿಟ್ಟಿದೆ. ಇನ್ನು ಉಳಿಕೆ ಇರ್ತಕ್ಕಂಥದ್ದು ನಮಗೊಂದು 20-25 ಸೀಟು, ಅದೆಲ್ಲವೂ ಕೂಡ ಈಗಿನ ನಂಬರ್ಗಳಿಗೆ ಆ್ಯಡಪ್ ಆದರೂ ಕೂಡ NDAಗೆ 315 320 ಬರುತ್ತೆ ಅಂತ ಅದು ಫೈನಲ್ ಆದರೆ. ಬಟ್ ಈ ಇಂಡಿಯಾ ಒಕ್ಕೂಟದ ಎಷ್ಟು ಸೀಟುಗಳು ಇಲ್ಲಿಗೆ ಬರುತ್ತೆ NDAಗೆ? ರಾಜ್ಯದ ಕಡೆ ನೋಡೋದಾದ್ರೆ ನೀವು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರು ಡಾಕ್ಟರ್ದು ಲೀಡು 60,000ಕ್ಕೆ ಹೋದಂಗಿದೆ, 58-60,000ಕ್ಕೆ ಹೋದಂಗಿದೆ. ದಿಸ್ ಕುಡ್ ಬಿ ಐದರ್ ಥರ್ಡ್ ರೌಂಡ್ ಆರ್ ಫೋರ್ತ್ ರೌಂಡ್ ಇರಬೇಕು ಅಂತ ಅನ್ಸತ್ತೆ ನನಗೆ. ಥರ್ಡ್ ರೌಂಡ್ ಕಂಪ್ಲೀಷನ್, ಮೂರನೇ ರೌಂಡ್ ಮುಗಿದಿದೆ ಅನ್ಸತ್ತೆ. ಸೊ ಆನ್ ಅನ್ ಆವ್ರೇಜ್ 20,000 ಲೀಡ್ ಸಿಕ್ಕದಂಗಿದೆ ಅವ್ರಿಗೆ ಒಂದೊಂದು ರೌಂಡಲ್ಲಿ. ಹಾಗಾಗಿ ವಿ ಡೋಂಟ್ ನೋ, ದಿಸ್ ಇಸ್ ನಾಟ್ ಎ ಸ್ಮಾಲ್ ಲೀಡ್. ಬಿಕಾಸ್ ಕೆಲವರ ಲೆಕ್ಕಾಚಾರ ಇದ್ದಿದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರೇ ಗೆಲ್ಲಿ ಯಾರೇ ಸೋಲ್ಲಿ 40-50 ಸಾವಿರದ ವ್ಯತ್ಯಾಸದಲ್ಲಿ ಆಗಬಹುದು ಅನ್ನೋದು ಕೆಲವರ ಲೆಕ್ಕಾಚಾರ ಇತ್ತು. ಅದನ್ನು ನೋಡಿದ್ರೆ ಇಫ್ ದ ಲೀಡ್ ಈಸ್ ಅರೌಂಡ್ 60 ನಾವು ಗೆದ್ದಾಗಿದೆ ಅಂತಲ್ಲ, ಇನ್ಯಾವುದೋ ಬಂದಾಗ ವೈಪೌಟ್ ಆಗ್ಬೋದು. ಬಟ್ ಇಟ್ ಲುಕ್ಸ್ ಲೈಕ್ ಬೆಂಗಳೂರು ರೂರಲ್ಲು ನಾವು ನಿರೀಕ್ಷೆ ಮಾಡದಿದ್ದಂಥದಕ್ಕಿಂತಲೂ ದೊಡ್ಡದಾದ ಒಂದು ಫಲಿತಾಂಶನೇ ಕೊಟ್ಟು ಬಿಡಬಹುದೇನೋ. ಬೆಂಗಳೂರು ಉತ್ತರದಲ್ಲಿ ಕೂಡ ಶೋಭಾ ಕರಂದ್ಲಾಜೆ ಅವರದ್ದು ಮುನ್ನಡೆ ಇದೆ ಅಂತ ಬರ್ತಾ ಇದೆ. ಅದು ಕೂಡ ಡೆಫಿನೆಟ್ಲಿ ಸೆಕೆಂಡ್ ಆರ್ ಥರ್ಡ್ ರೌಂಡ್ ಕ್ಲೋಸ್ ಆಗ್ತಾ ಇರುತ್ತೆ ಅಲ್ಲಿ. ಅದು ಆಗುತ್ತೆ. 9,300 ಮತಗಳು ಕೊಟ್ಟಿದ್ದಾರೆ. ರಫ್ಲಿ ಅರೌಂಡ್ 9,000 ವೋಟ್ಸ್ ಲೀಡು ಸಿಕ್ಕಿದೆ ಅವರಿಗೆ ಅಂತ ಹೇಳ್ತಿದ್ದಾರೆ. ಆರಂಭದಲ್ಲಿ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಓಪನ್ ಆದಾಗ ಹಿನ್ನಡೆ ಅಂತ ಇತ್ತು. ದಟ್ಸ್ ಓಕೆ, ನಾನು ಆಗಲೇ ಅಂತ ಅದನ್ನೆಲ್ಲ ಕೌಂಟ್ ಮಾಡ್ಕೊಳ್ಳೋಕ್ಕೆ ಬರಲ್ಲ ನಾವು ಈಗ ಅಂತ. ಫೇರ್, ನಾವು 9,300 ವೋಟನ್ನು ಅವರು ಲೀಡಲ್ಲಿ ಇಟ್ಕೊಂಡಿದ್ದಾರೆ. ಲಾರ್ಜ್ಲಿ ಕರ್ನಾಟಕ ನಿರೀಕ್ಷೆ ಮಾಡಿದ ರೀತಿನೇ ಬಿಹೇವ್ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ. ಹೆಚ್ಚು ಕಡಿಮೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಏರುಪೇರು ಕಾಣಿಸ್ತಿರಬಹುದು. ಬಟ್ ಹೆಚ್ಚು ಕಡಿಮೆ ಕರ್ನಾಟಕ ನಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆಯೇ ಕೆಲಸ ಮಾಡ್ತಿರೋ ಹಾಗೆ ಇದ್ದಂಗೆ ಇದೆ. ಈಗ ಬೇರೆ ರಾಜ್ಯಗಳಲ್ಲಿ ಏನಾಗುತ್ತೆ ಅಂತ ಅಂದ್ಕೊಂಡಿದ್ವಿ, ಇಲ್ಲಿ ಸರ್ಪ್ರೈಸಿಂಗ್ ಆಗಿ ಕಾಣಿಸ್ತಿರೋದು ಮೊದಲನೆಯ 2-3 ರೌಂಡಲ್ಲೇ ನಮ್ಗೆ ಅತ್ಯಂತ ಸರ್ಪ್ರೈಸಿಂಗ್ ಆಗಿ ಕಾಣಿಸ್ತಾ ಇರೋದು ಯಾವುದು ಅಂದರೆ ಉತ್ತರ ಪ್ರದೇಶ, ಹರಿಯಾಣ, ದಿಲ್ಲಿ, ಪಂಜಾಬ್ ಇವೆಲ್ಲ ತುಂಬ ಸರ್ಪ್ರೈಸಿಂಗ್ ಆಗಿ ಕಾಣಿಸ್ತಾ ಇದೆ ಆರಂಭದ 2-3 ಸುತ್ತಲ್ಲಿ. ಎಗೈನ್ ತಮಿಳ್ನಾಡು ಯಾವ ರೀತಿ ನಿರೀಕ್ಷೆ ಇದೆ ಹಾಗೆ ಹೋಗ್ತಾ ಇದೆ. ಕೇರಳ ಯಾವ ರೀತಿ ನಿರೀಕ್ಷೆ ಇದೆ ಹಾಗೆ ಹೋಗ್ತಾ ಇದೆ. ಇವನ್ ಕರ್ನಾಟಕ ಕೂಡ. ಈಗ ಫಾರ್ ಎಕ್ಸಾಂಪಲ್ ಆಂಧ್ರ ಏನು ನಿರೀಕ್ಷೆ ಇದೆ ಅದೇ ಥರದಲ್ಲೇ ಇದ್ದಂಗಿದೆ. ತೆಲಂಗಾಣನಲ್ಲೂ ಭಾಳ ದೊಡ್ಡ ವ್ಯತ್ಯಾಸ ಆದಂಗೆ ಕಾಣಿಸ್ತಾ ಇಲ್ಲ, ನಿರೀಕ್ಷೆಗಳನ್ನು ದಾಟಿದ್ದು. ಹೊಡಿತಾ ಇರೋದು ಎಲ್ಲಿ ಅಂತಂದರೆ ಇಟ್ ಈಸ್ ಲಾರ್ಜ್ಲಿ ಇನ್ ಉತ್ತರ ಪ್ರದೇಶ್, ಹರಿಯಾಣ, ಪಂಜಾಬ್, ಇಲ್ಲೆಲ್ಲ ಹೊಡಿತಾ ಇರೋಂಗಿದೆ.